ಪಂಥಾವನ ವೇದಿಕೆಯಲ್ಲಿ ಕುಮಾರಸ್ವಾಮಿ ಗುಡುಗಿದ್ದಾರೆ. ಶುರು ಮಾಡಿದ್ದು ಅಬ್ಬರದ ಭಾಷಣ. ಬೈರಮಂಗಲದಲ್ಲಿ ರೈತರ ಜೊತೆ ಕುಮಾರಸ್ವಾಮಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ದಾಖಲೆಗಳನ್ನ ಹೊತ್ತು ತಂದಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಎಲ್ಲ ದಾಖಲಾತಿ ಇದೆ. ಯೋಜನೆ ಜಾರಿ ಮತ್ತು ಕೈ ಬಿಟ್ಟಿರುವ ಕುರಿತಾಗಿ ಅದೆಲ್ಲ ದಾಖಲೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ದಾಖಲೆಗಳ ಸಮೇತ ರೈತರ ಜೊತೆ ಸಮಾಲೋಚನೆ ಮಾಡೋದಕ್ಕೆ ಕುಮಾರಸ್ವಾಮಿ ಮುಂದಾಗಿದ್ದಾರೆ. 2006ರಲ್ಲಿ ಯೋಜನೆಯನ್ನ ಜಾರಿ ಮಾಡಿದ್ರು ಕುಮಾರಸ್ವಾಮಿ ಅವರೇ. ಅದಾದ ಬಳಿಕ ಯೋಜನೆಯನ್ನ ವಾಪಸ್ ಪಡೆಯುತ್ತೆ ಕುಮಾರಸ್ವಾಮಿಯವರ ಸರ್ಕಾರ. ಈ ಬಗ್ಗೆ ರೈತರೊಂದಿಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಆವಾಗ ಏನಾಯಿತು, ತಾವು ಅಧಿಕಾರದಲ್ಲಿದ್ದಾಗ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದಾರೆ ರೈತರಿಗೆ. ಇವತ್ತು ನಾನು ಇಲ್ಲಿಗೆ ಬರ್ತಕ್ಕಂಥದ್ದಕ್ಕೆ 2 ಪತ್ರ ಏನು ಬರೆದಿದ್ದೇನೆ ಮುಖ್ಯಮಂತ್ರಿಗಳಿಗೆ. ಈಗಲೂ ಸಹ ಹೇಳ್ತಾನೆ, ಪಾಪ ಮುಖ್ಯಮಂತ್ರಿಗಳು ಅಲ್ಲೆಲ್ಲೋ ಬೆಂಗಳೂರು ನಗರದ ರಸ್ತೆನಲ್ಲಿ ಒಂದು 15 ಲಕ್ಷ ಸಸಿ ನೆಡ್ತಾರಂತೆ. ಇವತ್ತು ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ 15 ಲಕ್ಷ ಅಲ್ಲಿ ಸಸಿ ನೆಡಕ್ ಹೊರಟವ್ರೆ. ಇಲ್ಲಿ 10 ಲಕ್ಷ ಬೆಳೆದಿರ್ತಕ್ಕಂಥ ಉತ್ಕೃಷ್ಟವಾದಂತಹ ಮರಗಳನ್ನ, ತೆಂಗಿನ ಗಿಡ, ಮರದ ಅಡಿಕೆ ಗಿಡಗಳನ್ನ ಕಟ್ ಮಾಡಿ, ಬಾಳೆ ಗಿಡಗಳನ್ನ ಕಟ್ ಮಾಡಿ ಇಲ್ಲಿ ಏನೋ ಟೌನ್ಶಿಪ್ ಮಾಡಕ್ ಹೊರಟವ್ರೆ. ಅಲ್ಲಿ 15 ಲಕ್ಷ ಸಸಿ ನೆಡೋದಂತೆ, ಇಲ್ಲಿ 15 ಲಕ್ಷ ಕಟ್ ಮಾಡೋದಂತೆ. ಇದು ಇವರ ನೀತಿ. ನಾನು ಇವತ್ತು ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಈ ಒಂದು ಬಿಡದಿಯ ರೈತರ ಹೋರಾಟ, ಹೆಣ್ಣು ಮಕ್ಕಳು ಎಷ್ಟು ಜನ ಕೂತಿದ್ದಾರೆ ಇಲ್ಲಿ, ಯಾರು ಯಾವುದೇ ರೀತಿಯ ಕೃಷಿಯನ್ನು ನಂಬಿ ಬದುಕ್ತಾ ಇರತಕ್ಕಂಥ ಹೆಣ್ಣು ಮಕ್ಕಳು ಇಲ್ಲಿರೋರು. 480 ದಿನ ಆಗಿದೆ ಅವರ ಪ್ರತಿಭಟನೆ. ಅವರ ಪ್ರತಿಭಟನೆಗೆ ನಾವು ಯಾರು ಪ್ರಚೋದನೆ ಮಾಡಿಲ್ಲ. ಇಲ್ಲಿ ಅವ್ರ ಜಮೀನುಗಳನ್ನು ಉಳಿಸ್ಕೋಬೇಕು, ಅವ್ರ ಪೂರ್ವಿಕರ ಹುಟ್ಟಿರ್ತಕ್ಕಂಥ ಈ ಭೂಮಿನ ಉಳಿಸ್ಕೋಬೇಕು ಅಂತಕ್ಕಂಥದ್ದೇನಿದೆ, ಅದರಿಂದ ಸ್ವಪ್ರತಿಷ್ಠೆ ಬಿಟ್ಟು ರೈತರ ಭಾವನೆಗಳಿಗೆ ಸ್ಪಂದಿಸಿ ಅಂತಕ್ಕಂಥದ್ದು. ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲಿಕ್ಕೆ ನೋಟಿದ್ದೀರಿ. ಕೆಂಪೇಗೌಡರ 108 ಅಡಿಯ ಪ್ರತಿಮೆಗೆ ಹಾರ ಹಾಕೊಂಡು ಪೂಜೆ ಮಾಡಕ್ ಹೋಗಿದ್ದೀರಿ. ಅವರಿಗೆ ಗೌರವ ಕೊಡಬೇಕು ಅಂದ್ರೆ ಮೊದಲು ಯಾವ ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿದ್ದಾರೆ ಅಂತಾರೆ, ಆ ನಗರ ಸರಿಪಡಿಸಿಕೊಳ್ಳಿ, ಆಮೇಲೆ ಇಲ್ಲಿ ಬನ್ನಿ. ಅದರಿಂದ ಇವತ್ತು ಜನರ ಭಾವನೆಗಳಿಗೆ, ರೈತರ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನೋದು ಹೇಳ್ತೀನಿ. ಅವ್ರು ಯಾವ ಕಾರಣಕ್ಕೂ ಬರಲ್ಲ ಗೊತ್ತಿದೆ ನನಗೆ. ಅವರಿಂದ ಆಗಲ್ಲ, ನೈತಿಕತೆ ಇಲ್ಲ ಅವರಿಗೆ. ಇವತ್ತು ನಾನಿಲ್ಲಿ ಬನ್ನಿ ಅಂತ ಕರೆದಿದ್ದು ಅವರನ್ನ ಮುಖ್ಯಮಂತ್ರಿ ಬೀದಿಗೆ ತಂದು ನಿಲ್ಲಿಸಬೇಕು ಅಂತ ಅಲ್ಲ. ನಮ್ಮನ್ನ ಬೆಳೆಸ್ತಕ್ಕಂಥವ್ರು ಕೂತಿದಾರಲ್ಲ, ಆ ಹೆಣ್ಣು ಮಕ್ಕಳು, ಹಿರಿಯರು, ಅವರ ಸನ್ನಿಧಾನದಲ್ಲಿ ನಡೀಲಿ ಇದು. 480 ದಿನ ಅವರೇನು ಇಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ, ಅದರ ಮುಖಾಂತರ ನಾಡಿನ ಜನತೆ ಗೌರವ ಸಲ್ಲಿಸಬೇಕು ಅನ್ನೋದಿದ್ರೆ ಮುಖ್ಯಮಂತ್ರಿ ಅವ್ರ ಮುಂದೆ ಚರ್ಚೆ ಮಾಡಲಿ. ಅಲ್ಲೆಲ್ಲ ಕೂತ್ಕೊಂಡು ಹೇಳಿಕೆ ಕೊಟ್ಟರಾಗಲ್ಲ. ಕುಮಾರಸ್ವಾಮಿ ಕಾರದ ಕನಸಿನ ಕೂಸು ಇದೆಲ್ಲ ಅಲ್ಲಿ ಹೇಳೋದಲ್ಲ. ಇಲ್ಲಿ ಬರೆದ್ರೆ ನಾನು ಬಂದಿದ್ದೀನಿ, ಧೈರ್ಯವಾಗಿ ಚರ್ಚೆ ಮಾಡಕ್ ತಯಾರಾಗಿದ್ದೀನಿ. ಅಲ್ಲೆಲ್ಲ ಧರಣಿ ಮಾಡ್ತಾವ್ರಲ್ಲ, ಈಗ ರೆಡ್ಡು ಈಗ ಯಾಕೋ ಕಾಂಗ್ರೆಸ್ ಬಾವುಟ ಬಿಟ್ಬಿಟ್ಟವ್ರೆ. ಕಾಂಗ್ರೆಸ್ ಬಾವುಟ ಬಿಟ್ಬಿಟ್ಟು ಅದೇನು ರೆಡ್ ಫ್ಲಾಗ್ ಇಟ್ಕೊಂಡವ್ರೆ. ಈಗಲೂ ಹೇಳ್ತೇನೆ, ಅಲ್ಲಿ ನಿಜವಾದ ರೈತರು ಯಾರಿದ್ದಾರೆ ಈ ಭಾಗದಲ್ಲಿ, ಅವ್ರು ಬಂದ್ರೆ ಚರ್ಚೆ ಮಾಡಕ್ ತಯಾರಾಗಿದ್ದೀನಪ್ಪ. ಅವರೊಬ್ಬರ ಜೊತೆ ಡಿ.ಕೆ. ಶಿವಕುಮಾರ್ ಬರಲ್ಲ ಅಂತ ಗೊತ್ತಿದ್ರು ಕುಮಾರಸ್ವಾಮಿ ಅವರು ನಾಟಕ ಮಾಡಕ್ ಹೋಗ್ತಾ ಇದ್ದಾರೆ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ. ಜನರ ಮುಂದೆ ಈ ರೀತಿ ಚರ್ಚೆ ಮಾಡೋದಕ್ಕೆ ಸಾಧ್ಯ? ನಾನು ಅವ್ರು ಬರಲ್ಲ ಅಂತ ಗೊತ್ತು ನನಗೆ. ಅವ್ರು ಹೇಳೋದೇನು? ಈಗ ಅವ್ರ ಪತ್ರ ಯಾಕೆ ಬರೆದ್ರು ನನಗೆ? ಪತ್ರ ಬರೆದು ಯಾತಕ್ಕೆ ನಾನು ಇನ್ವೈಟ್ ಮಾಡಿದ್ರು? ನಾನು ಯಾಕೆ ಪತ್ರ ಬರೆದಿದ್ದೇನೆ? ಮತ್ತೆ ಇನ್ನೊಂದು ಪತ್ರ ನೆನಪಿಸಿ ಅವ್ರಿಗೆ ಪತ್ರ ಬರೆದೆ. ಯಾವಾಗ ಬೇಕಾದ್ರೂ ಸಿದ್ಧ ಇದ್ದೀನಿ. ಆದರೆ ಚರ್ಚೆ ಆಗಬೇಕಾದ್ದು ಇಲ್ಲಿಯ ರೈತರೇನಿದ್ದಾರೆ ಅವ್ರ ಮಧ್ಯದಲ್ಲಿ ಚರ್ಚೆ ಆಗಬೇಕು. ಒಂದು ಕೆಲಸ ಮಾಡಿ, ನಾನು ಹಿಂದೆ 3 ಬಾರಿ ಈ ಭಾಗದ ರೈತರನ್ನ ಹೆಣ್ಣು ಮಕ್ಕಳಾದಿಯಾಗಿ ಕೃಷ್ಣಾ ಕಚೇರಿನಲ್ಲಿ ಕರೆದು ಮೀಟಿಂಗ್ಗಳ ಮಾಡಿದ್ದೀನಿ. ಹಲವಾರು ಜನಕ್ಕೆ ಗೊತ್ತಿದೆ ಅವತ್ತು ನಾನೇನು ಮೀಟಿಂಗ್ ಮಾಡಿದ್ದೀನಿ ಅಂತ. ಕರೀರಿ, ಎಲ್ಲಾರನು ಚರ್ಚೆ ಮಾಡೋಣ.
ನನ್ನ ರೈತರ ಬಿಟ್ಟು ನಾನು ಚರ್ಚೆ ಮಾಡಕ್ ಸಿದ್ಧ ಇಲ್ಲ. ಇವರೆಲ್ಲರನ್ನು ವಿಧಾನಸೌಧಕ್ಕೆ ಕರೆದ್ರೆ ನೀವು ಕೂಡ ಇವ್ರ ಕರೀಲಿ, ನನ್ನ ವಿಧಾನಸೌಧದಲ್ಲ ಆಗದು, ಯಾವ್ದೋ ಕೃಷ್ಣ ಕಚೇರಿನೇ ಇದೆಯಲ್ಲ, ಕಚೇರಿ ಕೃಷ್ಣ ಎಲ್ಲಿ ನನಗೇನು ಪ್ರತಿಷ್ಠೆ ಇಲ್ಲ. ಬರ್ಲಿ, ಎಲ್ಲಾರನ್ನು ಕರ್ಕೊಂಡು ಹೋಗೋಣ.